ಆಕಾಶವಾಣಿ ಹೇಗೆ ಸೇರ್ಕೊಂಡ್ರಿ? ನಾನು ಆಕಾಶವಾಣಿ ಸೇರಿದ್ದೀನಿ ಅಂದ ತಕ್ಷಣ ಜೋಶಿ ಅವ್ರಿಗೆ ಸಿಟ್ಟು ಬಂತು. ಆಕಾಶವಾಣಿ ಯಾಕೆ ಅಂತ 3 ವರ್ಷ ಮಾಡಿದ್ ನೀವು. ಈ ರಿಪೇರಿ ದುಡ್ಡಲ್ಲಿ ಇನ್ನೊಂದು ಜೀಪ್ ತೊಗೋಬೋದಾಗಿತ್ತಲ್ಲ ಅಂತ ಆಡಿಟ್ನವ್ರು ನನಗೆ ಮೆಮೊ ಕೊಟ್ಟರು. ನಾ ಏನು ಮಾಡಿ, ಮದುವೆ ಆದಮೇಲೆ ಏನಾದರೂ ವ್ಯತ್ಯಾಸ ಆಯಿತಾ? ಜೆಂಟ್ಸ್ ಹಾಸ್ಟೆಲ್ ರನ್ ಬೈ ಸ್ಟ್ರಿಕ್ಟ್ ಲೇಡಿ ವಾರ್ಡ್. ಗುರುವಾಗಿ ತಾವು ಯಾವಾಗಿಂದ ಶುರು ಮಾಡಿದ್ರಿ? ಒಂದಷ್ಟು ವಿದ್ಯೆಯನ್ನು ಹಂಚಿದೆ, ನಾನು ಹೊಟ್ಟೆನೂ ತುಂಬಿಕೊಂಡೆ, ಜೊತೆಗೆ ನಾನು ಹೆಚ್ಚು ಕಲ್ತ್ಕೊಂಡೆ. ಸೊ ಕೇಳ್ತಾ ಕೇಳ್ತಾ ಕಲಿತಾ ತಾವು ಆಕಾಶವಾಣಿ ಹೇಗೆ ಸೇರ್ಕೊಂಡ್ರಿ? ನಿಮಗೆಲ್ಲ ಗೊತ್ತಲ್ಲ, ನಾವೆಲ್ಲ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಜೀವನಕ್ಕೊಂದು ಆಧಾರ ಬೇಕಲ್ಲ. ಸೊ ಆಕಾಶವಾಣಿ UPSC ಸೆಲೆಕ್ಷನ್ ಐ ಗಾಟ್ ದಿ ಫಸ್ಟ್ ರ್ಯಾಂಕ್. ನಾನು PhD ಎಲ್ಲ ಇದ್ದಿದ್ದರಿಂದ ದಟ್ ವಾಸ್ ಈಸಿ ಫಾರ್ ಮಿ. 88ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಆಕಾಶವಾಣಿ ಬೆಂಗಳೂರಿಗೆ ಸೇರಿಕೊಂಡೆ. ಆವಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಡೈರೆಕ್ಟ್ರೇಟ್ ದೆಹಲಿಗೆ, ನಂಗೆ ದಯವಿಟ್ಟು ಧಾರವಾಡಕ್ಕೆ ಪೋಸ್ಟ್ ಮಾಡಿ, ಅಲ್ಲಿ ನಮ್ಮ ಗುರುಗಳು ಮಾಧವಗುಡಿಯವರು ಇದ್ದಾರೆ, ನಾನು ಅಲ್ಲಿ ಸಂಗೀತನೂ ಮುಂದುವರಿಸ್ಬೋದು, ಆಮೇಲೆ ಇದು ಕೆಲಸನೂ ಮಾಡ್ಬೋದು. ಅವ್ರು ಇಲ್ಲಪ್ಪ, ನೀನು UPSC ಸೆಲೆಕ್ಷನ್ ಫಸ್ಟ್ ಬಂದಿರೋದ್ರಿಂದ ಅದನ್ನು ಕ್ಯಾಪಿಟಲ್ ಸ್ಟೇಷನ್ಗೆ ಹಾಕಬೇಕು, ಅವ್ರನ್ನ ಕಾಯ್ದೆ ಮೆಟ್ರೋಪಾಲಿಟನ್ ಸಿಟಿ ಬರಬೇಕು, 3 ವರ್ಷ ಆದಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ, ಇಲ್ಲಿ ಕೆಲಸ ಮಾಡುವಂತ ಆಗಲಿ ಅಂತ ನಾನು ಇಲ್ಲಿ 88ರಲ್ಲಿ ಸೇರಿಕೊಂಡೆ. ನಿಮಗೆ ವಿಷಯ ಹೇಳಬೇಕು ಅಂದರೆ, ಒಂದಾನೊಂದು ಕಾಲಕ್ಕೆ ಭೀಮಸೇನ್ ಜೋಶಿ ಮತ್ತು ಬಿಸ್ಮಿಲ್ಲಾ ಖಾನ್ ಅವರು ಸಹ ರೇಡಿಯೋ ಲಖನೌನಲ್ಲಿ ಕೆಲಸ ಮಾಡಿದರು, ಸ್ಟಾಫ್ ಆರ್ಟಿಸ್ಟ್ ಆಗಿ. ಅದರ ಅನುಭವ ಜೋಶಿ ಅವ್ರಿಗಿತ್ತು. ಜೋಶಿ ಅವರು ಮಾಧವಗುಡಿಯವರು ನನ್ನೆಲ್ಲ ನೋಡಿದ್ರಲ್ಲ, ಏನೋ ಈ ಹುಡುಗ ಸ್ವಲ್ಪ ಮುಂದೆ ಬರೋ ಲಕ್ಷಣ ಇದೆ, ಮಾಧವಗುಡಿ ತುಂಬ ಹಿರಿಯ ಶಿಷ್ಯರು ಜೋಶಿ ಅವರಿಗೆ, ಲಕ್ಷಣ ಇದೆ ಅನ್ನೋ ದೃಷ್ಟಿಯಿಂದ ನಾನು ಆಕಾಶವಾಣಿ ಸೇರಿದ್ದೀನಿ ಅಂದ ತಕ್ಷಣ ಜೋಶಿ ಅವ್ರಿಗೆ ಸಿಟ್ಟು ಬಂದ್ಬಿಡ್ತು. ಹೇಗೆ ಯು ವಿಲ್ ಎಂಡ್ ಅಪ್ ಆಸ್ ಎ ಗ್ಲೋರಿಫೈಡ್ ಕ್ಲರ್ಕ್, ಬಿಟ್ಬಿಡು ಅಂತ ಹೇಳಿ. ಆಮೇಲೆ 91ರಲ್ಲಿ ರಿಸೈನ್ ಮಾಡಿ ನಂತರದ ದಿನಗಳು ಎಲ್ಲ ನಿಮ್ಮಂತೆ ಎಲ್ಲರ ಜೊತೆ 3 ವರ್ಷದ ನಿಮ್ಮ ಅನುಭವ ಈಗ ಆಕಾಶವಾಣಿ. ಆಫ್ಕೋರ್ಸ್ ನಾನು ಕಂಡಂಗೆ ತುಂಬಿ ತುಳುಕ್ತಾ ಇತ್ತು ಆಕಾಶವಾಣಿ ಕಲಾವಿದರಿಂದ. ಖಂಡಿತ. ನಮ್ಮ HK ನಾರಾಯಣ ಇದ್ದರು, ಹೌದು, ರವೀಂದ್ರ ಯಾವಗಲ್ ನಮ್ಮ ಜೊತೆ ಇದ್ದರು, ವಿಶ್ವನಾಥ್ ನಾಗ್ಪುಡ್ ಇದ್ದರು, ಶ್ರೀಕಂಠನ್ ದೊರಸಮಯ್ಯಂಗಾರ್ ಸರ್ ಇದ್ದರು. ಇಲ್ಲ, ಅವರು ರಿಟೈರ್ಡ್ ಆಗಿದ್ದರು. ತುಂಬ ಎಷ್ಟೊಂದು ಜನ ಇದ್ದರು. ಶೇಷಗಿರಿ, ವಾಯಿಲಿನ್ ಶೇಷಗಿರಿ, ಶಾಂತ ಜೈತೀರ್ಥ ವಾಸ್ ಎ ಕಂಪೋಸರ್, ವಸಂತ ವಾಸ್ ಎ ಕಂಪೋಸರ್. ಹಿಂದೂಸ್ತಾನಿ ಪೈಕಿ ನೀವಿದ್ದಾಗ ಜಯಂತ್ ಕುಮಾರ್ ದಾಸ್ ಸೇರ್ಕೊಂಡ್ರು. ಜಯಂತ್ ಕುಮಾರ್ ದಾಸ್, ರಾಜೇಶ್ ಫ್ಲೂಟ್ಗೆ ಸೇರ್ಕೊಂಡ್ರು, ರಾಮನ್ ಬಿಟ್ಟು ಸೊ ಹಾಗೆ ಎಲ್ಲ ನೀವೆಲ್ಲ ಬರ್ತಿದ್ರಿ. ರಾಮಾಚಾರ್ಯ, SP ರಾಮಾಚಾರ್ಯ, ರಾಜಗೋಪಾಲ್, ಇಬ್ರು ರಾಜಗೋಪಾಲ್ಗಳು, ಶೇಷಗಿರಿ ವೈಲಿನ್, JL ಕಾಶಿನಾಥ್ ಶಾಸ್ತ್ರಿ ಮೋಸ್ಟ್ಲಿ ರಿಟೈರ್ಡ್ ಆಗಿದ್ದಾರೆ. ಸೊ ಹಾಗೆಲ್ಲ ದೊಡ್ಡ ಕಲಾವಿದರ ಪರಿಚಯ ಆಯಿತು. ನೀವು ನಂಬ್ತಿರೋ ಬಿಡ್ತೀರ, ಅವಾಗ ಕಾವೇರಿ ಶ್ರೀಧರ್ ಮೇಷ್ಟ್ರು ಅಲ್ಲೇ ಇದ್ದಿದ್ರು, ಆರ್ಯ ರಾಜಗೋಪಾಲ್. ಎಕ್ಸಾಕ್ಟ್ಲಿ, ಆರ್ಯ ರಾಜಗೋಪಾಲ್, ಕಾವೇರಿ ಶ್ರೀಧರ್ ಕಾಯರ್ ಬರ್ತಿದ್ರಲ್ಲ, ಅವರು ಕೇಂದ್ರೀಯ ವಿದ್ಯಾಲಯಕ್ಕೆ ಒಮ್ಮೆ ನನ್ನ ಶ್ರೀಕಂಠನ್ ಅವ್ರನ್ನ ಒಂದು ಲೆಕ್ ಡೆಮ್ಗೆ ಕರೆದಿದ್ರು. ನಾನು ಆಕಾಶವಾಣಿಯಲ್ಲಿ ಇದ್ದಿದ್ದರಿಂದ ಅಂಥ ದೊಡ್ಡವ್ರ ಜೊತೆಗೆ ಹೋಗಿ ಅಲ್ಲೊಂದು ಸಮಾನ ಪ್ರಕೃತಿ ರಾಗಗಳು, ಭೂಪಾಲಿ, ಮೋಹನ, ಹೀಗೆ ಮಾಯಾಮಾಲೋಗಳ ಭೈರವ್ ಒಂದು ಲೆಕ್ ಡೆಮ್ ಕೊಟ್ಟು ಬಂದಿದ್ದೇನೆ. ಅದು ನನ್ನ ಆಕಾಶವಾಣಿ ದಿನಗಳನ್ನು. ಕನ್ನಡ ಸಂಗೀತದಲ್ಲಿ ಕಾಯರ್ ಅಂತ ತುಂಬ ಕಷ್ಟಪಟ್ಟವರಲ್ಲಿ ಸಕ್ಸಸ್ ಅದರಲ್ಲಿ ಆಕೆ ಅವರೊಬ್ಬರು. ಆಕಾಶವಾಣಿ ಬಹುಶಃ ಆ ದಿನಗಳಲ್ಲಿ ಎಲ್ರಿಗೂ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅಲ್ಲ, ಏನೋ ಒಂದು ವಿಧವಾಗಿ ಇಲ್ಲ ಫೇಮು ಇಲ್ಲ ಕೆಲಸ. ಅಲ್ಲ, ನನಗೆ ಸಾಕಷ್ಟು ಈ ಕರ್ನಾಟಕ ಸಂಗೀತದ ನೂರಾರು ಕಲಾವಿದರು, ದೊಡ್ಡ ಕಲಾವಿದರು ಪರಿಚಯ ಆಗಿದ್ದೆ ಅಲ್ಲಿ. ನಾನು ಒಂದು ಸರಿ ರಾಮರಾವ್ ನಾಯಕರು, ಆಮೇಲೆ ನಮ್ಮ ಶೇಷಗಿರಿ ಹಾನ್ಗಲ್ ಅವ್ರನ್ನೆಲ್ಲ ಕರೆದು ರೆಕಾರ್ಡಿಂಗ್ ಮಾಡಿದರೆ ಏನು ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅನ್ನೋತಾರೆ. ಎಂತೆಂಥವ್ರು ಕಲಾವಿದರು. ಶ್ರೀಕಂಠನವ್ರು ಬರ್ತಿದ್ರು, RR ಕೇಶವಮೂರ್ತಿಗಳು ಬರೋರು. ರಾಮರಾವ್ ನಾಯಕರ ಕೊಡುಗೆ ಹಿಂದೂಸ್ತಾನಿ ಸಂಗೀತಕ್ಕೆ ಬಹಳ, ಅದರಲ್ಲೂ ಈ ಕಡೆ ಅತ್ಯಂತ ದೊಡ್ಡ. ಎಷ್ಟು ವರ್ಷವರೆಗೂ ಸೈಕಲ್ಲೇ ಹೊಡೆಯೋರು ಸರ್. ನಾವು ಸೈಕಲಲ್ಲೇ ಹೋಗಿ ಮನೆ ಹೋಗಿ ಪಾಠ ಹೇಳೋರು. ಆಕಾಶವಾಣಿ
ಯಾಕೆ ಅಂತ 3 ವರ್ಷ ಮಾಡಿದ್ದು ನೀವು, ಇಲ್ಲ ಜೋಶಿ ಅವ್ರು ಹೇಳಿದ್ರು ಅನ್ನೋ ತಲೆಯಲ್ಲಿ ಅದು ಒಂದು ಭಾಗ. ಆಮೇಲೆ ಆಕಾಶವಾಣಿಯಲ್ಲಿ ನಾನು ಇದ್ದಿದ್ದು ಸ್ಟಾಫ್ ಆರ್ಟಿಸ್ಟ್ ಅಂತಲ್ಲ, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅಂತಿದ್ದೆ. ನಾನೊಬ್ಬ ಕಾರ್ಯಕ್ರಮ ನಿರ್ವಾಹಕ ಅಧಿಕಾರಿ, ಕಲಾವಿದ ಅಂತ ನಂದು ಪೋಸ್ಟಿಂಗ್ ಆಗಿರಲಿಲ್ಲ. ಮ್ಯಾನೇಜಿಂಗ್ ಮೋರ್ ಮ್ಯೂಸಿಕ್. ಹೌದು. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿದೆ, ನೀವು ಸ್ವತಃ ಹಾಡ್ತಿರೋ ಬಿಡ್ತಿರೋ ಆ ವಿಷಯ ಬೇರೆ. ಬೇರೆ ಬೇರೆ ಬಂದು ಕಲಾವಿದರು ಅವ್ರಿಗೆಲ್ಲ ಸರಿಯಾದ ಸ್ಟುಡಿಯೋ ಸಿಕ್ಕಿದೆಯಾ, ಇಂಥವ್ರು ಇಂಥ ಡೇಟಿಗೆ ಬರ್ತಾರೆ, ಅವ್ರಿಗೆ ಈ ಕಲಾವಿದ ಸಿಕ್ಕಿದ್ರೆ ಅವ್ರಿಗೆ 2 ತಂಬೂರಿ ಇದೆಯೋ 1 ತಂಬೂರಿ ಇದೆಯೋ. ಯು ಆರ್ ಮೋರ್ ಆರ್ಗನೈಸರ್ ದ್ಯಾನ್ ಎ ಪರ್ಫಾರ್ಮರ್. ಸೊ ಆಮೇಲೆ ಆಕಾಶವಾಣಿ ಅದು ಒಂದು ಭಾಗ. ಆಮೇಲೆ ಆಕಾಶವಾಣಿಯ ಅಡ್ಮಿನಿಸ್ಟ್ರೇಟಿವ್ ಮಂಡಳಿ ಯೋಚನೆ ಮಾಡೋದು ಹೇಗೆಂದರೆ, ನೀನು ಈಗ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್, ಈಗ ಮ್ಯೂಸಿಕ್ ಸೆಕ್ಷನಲ್ಲಿ ಇದೆಯಾ, ನಾಳೆ ಸೈನ್ಸ್ ಸೆಕ್ಷನ್ಗೆ ಹೋಗ್ತೀಯಾ, ನಾಳೆ ಇಡೀ ಸ್ಟೇಷನನ್ನು ನೋಡ್ಕೋಬೇಕಾಗತ್ತೆ, ನೀಗೆಲ್ಲ ಟ್ರಾನ್ಸ್ಪೋರ್ಟ್ ನೋಡ್ಕೋಬೇಕು ಅಂತ. ನಾನು ಒಂದು ಸ್ವಲ್ಪ ದಿವಸ ಐ ವಾಸ್ ಇನ್ ಚಾರ್ಜ್ ಆಫ್ ಟ್ರಾನ್ಸ್ಪೋರ್ಟ್ ಆಲ್ಸೋ. ಟ್ರಾನ್ಸ್ಪೋರ್ಟ್ ಅಂದರೆ ಅಲ್ಲಿ ಇದ್ದಿದ್ದು 3 ಕಾರು, ಒಂದು 8 ಜನ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸ್. ಈ ಎಲ್ಲ ಈಗ ಯಾರೋ ನಿಮ್ಮ ತಂದೆಯವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರ ಕಾರಲ್ಲಿ ಬರಬೇಕು, ಅದಕ್ಕೆ ಒಂದು ದಿವಸ ಮುಂಚೆ ಕಾರ್ ಆರ್ಡ್ರ್ ಅಂತ ಹಾಕಬೇಕು. ಅದೇ ಟೈಮ್ಗೆ 4 ಜನ ಕಾರ್ ಆರ್ಡರ್ ಹಾಕಿರ್ಬೋದು. ಹೀಗೆ ನಾನು ಹುಟ್ಟಿದ್ದೆ 59, 55ನೇ ಇಸ್ವಿನಲ್ಲಿ ತೊಗೊಂಡಿದ್ದೆ ಜೀಪ್ ರಿಪೇರಿ ಬಂದು ಯಾಕೆ ಇಷ್ಟು ದುಡ್ಡು ಖರ್ಚಾಯಿತು, ಈ ರಿಪೇರಿ ದುಡ್ಡಲ್ಲಿ ಇನ್ನೊಂದು ಜೀಪ್ ತೊಗೋಬೋದಾಗಿತ್ತಲ್ಲ ಅಂತ ಆಡಿಟ್ನವ್ರು ನನಗೆ ಮೆಮೊ ಕೊಟ್ಟರು, ನಾ ಏನು ಮಾಡಲಿ. ಸೊ ಹೀಗೆ ಅಡ್ಮಿನಿಸ್ಟ್ರೇಟಿವ್ ಜವಾಬ್ದಾರಿಗಳು ಜಾಸ್ತಿ ಆಗಿದ್ದರಿಂದ ಸಂಗೀತದ ದೂರ ಹೋಗುವಂಥದ್ದೇ ಜಾಸ್ತಿ. ಹೌದು. ಆದ್ದರಿಂದ ನೋಡಿದೆ, ದಿಸ್ ಇಸ್ ಟು ಮಚ್ ಅಂತ ಗುರುಗಳು ಹೇಳಿದರು, ಬಿಟ್ಬಿಡ್ಪ. ಐ ಸ್ಟಿಲ್ ರಿಮೆಂಬರ್, ನೀವು HN ಕಲಾಕ್ಷೇತ್ರದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ. ಹೌದು. ವೃತ್ತಿಪರರಾಗಿ ಬರ್ತಾ ಇದ್ದೀರಾ ಅಂತ. ಎಕ್ಸಾಕ್ಟ್ಲಿ ಜ್ಞಾಪಕ ಇದೆ. ಬಂದಿದ್ದೆ ನಾನು. ಬಟ್ ಮಿಕ್ಕಿದ ವಿಷಯ ಏನು ನಿಮ್ಮ ಕಾರ್ಯಕ್ರಮ ಇತ್ತೇನೋ? ಇತ್ತು. ಹೌದು. ಆಕಾಶವಾಣಿಯಲ್ಲಿ ಇನ್ನೂ ನಂಗೆ ಆಗಿದ್ದು ಒಳ್ಳೇದೇನೆಂದರೆ, ಎಲ್ಲ ಸಮಕಾಲೀನ ಕಲಾವಿದರ ಜೊತೆಗೆ ಸಮಕಾಲೀನ IAS IPS ಅಧಿಕಾರಿಗಳ ಜೊತೆಗೆ ಸಂಪರ್ಕ ಬಂತು. ಅವರು ಹಾಡುಗಿಡ ಸಂಗೀತ ಪ್ರಿಯರು ಎಲ್ಲರೂ. ಸೊ ಅವರೆಲ್ಲ ಸೇರಿ, ಹೌದೇನಪ್ಪ ನೀನು ಇಂಥ ಒಂದು ಕ್ಲಾಸ್ 1 ಕ್ಲಾಸ್ 2 ಪೋಸ್ಟ್ ಬಿಟ್ಬಿಡ್ತೀಯಾ, ಬಾ, ಓಕೆ, ವೆಲ್ಕಮ್ ಯು ಟು ದಿ ನ್ಯೂ ವರ್ಲ್ಡ್ ಅಂತ ಹೇಳಿ ಒಂದು ವೆಲ್ಕಮ್ ಕಮಿಟಿ ಅಂತ ಮಾಡಿ, ಆಮೇಲೆ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡಿ 75,000 ದುಡ್ಡು ಕೊಟ್ಟಿದ್ರು ಆ ಕಾಲದಲ್ಲಿ. 1991ನಲ್ಲಿ. ಈಗ ಅದು 7.5 ಲಕ್ಷ ಸಮಾನ ಈಸಿ. ಬಟ್ ನಾನು ಆಕಾಶವಾಣಿಯಲ್ಲಿ ಇದ್ದಷ್ಟು ದಿವಸ ಇವ್ರು ಯಾರ್ದಾರ ಮನೆಗಳಲ್ಲಿ ಹಾಡು ಹಸೆಗೆ ಹೋಗಿದ್ರೆ ನಾವು 1 ಪೈಸೆ ತೊಗೊಳ್ತೇನೆ. ಹಾಗೆ ಹಾಡಿ ಸಂತೋಷದಿಂದ ವಿತ್ ಮೈ ಟೀಮ್ ಹೋಗ್ತಿದ್ದೆ. ನಮ್ಮ ಹಾರ್ಮೋನಿಯಂ ಮೊಕಾಶಿ ಅಂತ ತಬಲಾ ಪ್ಲೇಯರ್ ಇದ್ದ, ಪುರಾಣಿಕ್ ಹಾರ್ಮೋನಿಯಂ ಪ್ರಹ್ಲಾದ್ ರಾಜ್ ಮೊಕಾಶಿ. ಸೊ ಎಲ್ಲ ಕರ್ಕೊಂಡು ಹೋಗ್ತಿದ್ದೆ, ಹಾಡ್ತಿದ್ವಿ, ಬಾರಿಸ್ತಿದ್ವಿ, ಅವ್ರಿಗೆಲ್ಲ ದುಡ್ಡು ಕೊಡಿಸ್ತಿದ್ದೆ, ನಾನು ಖುಷಿಯಾಗಿ ಈ ಕಡೆ ಬರ್ತಾಯಿದ್ದೆ. ಸೊ ಅದಾದ ನಂತರದಲ್ಲೇ ನೀವು ಪೂರ್ಣ ಪ್ರಮಾಣದ ಅಂದರೆ ವೃತ್ತಿ ಸಂಗೀತನ ಸ್ವೀಕರಿಸಿದ್ರಿ. ಮದುವೆ ಆದಮೇಲೆ ಏನಾದರೂ ವ್ಯತ್ಯಾಸ ಆಯಿತಾ? ನಿಮ್ಗೆ ಸಪೋರ್ಟೇ ಜಾಸ್ತಿ ಸಿಕ್ಕಿದೆ? ಖಂಡಿತವಾಗ್ಲು. ಅಲ್ಲ, ನಮ್ಮ ಮದುವೆ ಆಗಿದ್ದೇ ಸಂಗೀತದ ಕಾರಣದಿಂದ. ನಾನು ನಿಮ್ಮ ಮಾವ ರಾಘವೇಂದ್ರ ಕಲ್ಕತ್ತಾದಲ್ಲಿ ನೀವು ಬಂದಿದ್ರಲ್ಲ. ಹೌದು. ಮೂಲತಃ ಅದೇ ಟೈಮ್ ಏನೋ ನಿಮ್ಮ ಮದುವೆ ಆದ ಹೊಸದ? ಇಲ್ಲ 3 ವರ್ಷ 4 ವರ್ಷ ಅದೇ ನೌಕರಿ ಬಿಟ್ಟಿದ್ದೆ ಆಗಲೇ ನಾವು ಕಲ್ಕತ್ತಾಗ ಹೋದಾಗ. ಸೊ ನನ್ನ ಮಾವ ರಾಘವೇಂದ್ರ ಅವರಿಗೆ ಸಂಗೀತ ತುಂಬ ಇಷ್ಟ. ಅದರ್ವೈಸ್ ಅವರ ಮನೆ ಹಿನ್ನೆಲೆಯಲ್ಲೆಲ್ಲ ಬರೀ ಇಂಜಿನಿಯರ್ಗಳೇ. ನಮ್ಮ ಮಾವ ಇಂಜಿನಿಯರು, ಅವ್ರ ತಮ್ಮ ಇಂಜಿನಿಯರು, ಅವ್ರ ಬ್ರದರ್ ಇನ್ ಲಾ ಇಂಜಿನಿಯರು, ಅವ್ರ ಬ್ರದರ್ ಇಂಜಿನಿಯರು, AEH ಅಂತ, ಆಲ್ ಇಂಜಿನಿಯರ್ಸ್ AEH, ಆಲ್ ಎಲೆಕ್ಟ್ರಿಕಲ್ ಹೋಮ್ ಇದ್ದ ಥರ. ಬಟ್ ಸಡನ್ಲಿ ನಾನು ಸುಧಾಮಯ್ಯನ ಭೇಟಿಯಾಗಿದ್ದೆ ದೆಹಲಿಯಲ್ಲಿ ಯೂತ್ ಫೆಸ್ಟಿವಲಲ್ಲಿ. ಅವರು ಫೈನ್ ಆರ್ಟ್ಸ್ ಕಾಲೇಜಿಂದ ಬಂದಿದ್ದರು, ಮೈಸೂರಿಂದ. ನಾನು ಧಾರವಾಡದಿಂದ ಹೋಗಿದ್ದೆ. ಆಮೇಲೆ ನಾನು ರಿಸರ್ಚ್ ವರ್ಕಿಗೆ ಅಂತ ಮೈಸೂರು ಪ್ಯಾಲೇಸ್ ರೆಕಾರ್ಡ್ಸ್ ನೋಡೋಕ್ಕೆ ಬಂದಾಗ ನಮ್ಮ ಪರಿಚಯ ಸ್ನೇಹವಾಗಿ ಬೆಳೆದು ಆಮೇಲೆ ಮದುವೆವರೆಗೂ ಮುಂದುವರಿತದ್ದು. ಆವಾಗ ಒಂದು ಹಂತದ ಹಿಂಜರಿಕೆ ಇತ್ತು ಅವ್ರ ಮನೇಲಿ, ಇವನು ಇಂಜಿನಿಯರ್ ಅಲ್ಲ, ನಾನು ನನ್ನ ಹೆಂಡತಿಗಿಂತ ಅರ್ಧ ಇಂಚು ಚಿಕ್ಕ ಕುಳ್ಳ, ಹಿಸ್ಟ್ರಿ MA ಇಂಜಿನಿಯರಿಯಲ್ಲಿ ಏನು ಕತೆ ಅಂತಂದು. ಬಟ್ ಮೈ ಫಾದರ್ ಇನ್ ಲಾ ರಾಘವೇಂದ್ರ ಲೈಕ್ ಮೈ ಮ್ಯೂಸಿಕ್. ಇವತ್ತಲ್ಲ ನಾಳೆ ಏನೋ ಒಂದಷ್ಟು ಕೆಲಸ ಮಾಡ್ತಾನೆ ಅಂತ ನನಗೆ ಭರವಸೆ ಬಂದು, ನಾನು ಆ್ಯಕ್ಚುಲಿ ನೌಕರಿ ಬಿಡೋ ನಿರ್ಧಾರ ತೊಗೊಂಡಾಗ ಅವರು ನನಗೆ 10,000 ರೂಪಾಯಿ ಗಿಫ್ಟ್ ಚೆಕ್ ಕೊಟ್ಟಿದ್ರು. ಯಾವ ಮಾವ ನಿಮಗೆ ಗೌರ್ಮೆಂಟ್ ನೌಕರಿ ಬಿಡ್ತಾನೆ ಅಂತ ಯೋಚನೆ ಮಾಡಿ. ವಾಸ್ ಎ ವಂಡರ್ಫುಲ್ ಪರ್ಸನ್. ಅವ್ರನ್ನ ನೀವು ಭೇಟಿಯಾಗಿದ್ರಿ ಕಲ್ಕತ್ತಾದಲ್ಲಿ, ಅವ್ರ ಮನೆಗೆ ನೀವು ಬಂದಿದ್ರಿ. ನಾಗರಾಜು ಗವಾಯಿಗಳು, ಅವಾಗ ಶೇಷಾದ್ರಿ ಗವಾಯಿಗಳು, ನಾಕೋಡ್. ಎಸ್, ವೆರಿ ವಂಡರ್ಫುಲ್ ಟೈಮ್. ಹಾಗೆ. ಸೊ ನಿಮ್ಮ ಮನೆಯವರು ಸುಧಾಮಯ್ಯ
ಅವ್ರಿಗೆ ಸುಧಾಮಯ್ಯ ಹೆಸರಿಟ್ಟಿದ್ದೇನೆ ನನ್ನ ಹೆಂಡತಿ ಹುಟ್ಟೋ ಹಿಂದಿನ ದಿವಸ ಬಾಲಮುರಳಿ ಒಂದು ವಿಸ್ತಾರವಾದ ಅಮೃತವರ್ಷಿಣಿ ಹಾಡಿ ಸುಧಾಮಯ್ಯ ಕೀರ್ತನೆ ಹಾಡಿದ್ರಂತೆ. ಮಾರನೇ ದಿವಸ ಹೆಣ್ಮಗು ಹುಟ್ಟಿದ್ರಿಂದ ಓಕೆ ಸುಧಾಮಯ್ಯಿ, ಇಲ್ಲ ಸುಧಾಮಯ್ಯಿ ಅಂತ ಹೆಸರು ಅನ್ಕಾಮನ್, ಸುಧಾಮಣಿ ಅಂತ ಇರುತ್ತೆ. ಸೊ ಆ ಕೃತಿಯ ಮೊದಲೇ ಇದನ್ನೇ ಅವ್ರ ಹೆಸರಿಟ್ಟರು ಸುಧಾಮಯ್ಯ. ಸಂಗೀತನೇ ಸುಧಾರಿಸ್ಬಿಟ್ರು. ಶೀಸ್ ಎ ವಂಡರ್ಫುಲ್ ಸಪೋರ್ಟ್. ನಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು, ನನ್ನ ಹಿರಿಯ ಮಗ ಓಂಕಾರ, ಕಿರಿಯ ಮಗ ಕೇದಾರ, ಅಣ್ಣನ ಮಗ ಸಮೀರ, ನಾವೆಲ್ಲ ಮನೇಲಿ ಒಂಥರ, ನಿಮ್ಗೆ ಗೊತ್ತಿದೆ ಸಂಗೀತಗಾರ ಮನೆ ಹೇಗಿರುತ್ತೆ ಅಂತ. ಟವಲ್ ಎಲ್ಲೋ ಇರುತ್ತೆ, ಪ್ಯಾಂಟ್ ಎಲ್ಲೋ ಇರುತ್ತೆ, ತಂಬೂರಿ ಒಂದು ಕಡೆ ಇರುತ್ತೆ, ಮೃದಂಗ ಒಂದು ಕಡೆ ಇರುತ್ತೆ. ಇಟ್ ಈಸ್ ಜೆಂಟ್ಸ್ ಹಾಸ್ಟೆಲ್ ರನ್ ಬೈ ಎ ಸ್ಟ್ರಿಕ್ಟ್ ಲೇಡಿ ವಾರ್ಡ್. ಸುಧಾಮಯ್ಯ ಟುಕ್ ಕೇರ್ ಆಫ್ ದ್ಯಾಟ್. ಅವ್ರು ಏನೇ ಸಿಕ್ತಿದ್ರು ನಾವು ಮಾಡ್ತೀನಿ. ನಾನು ಮೊದಲು ಹೇಳಿದ್ರೆ ಸಂಗೀತಗಾರರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಇಡೀ ಕುಟುಂಬ, ನಿಮ್ಮ ತಂದೆಯವರ ಕಾಲದಿಂದ ಒಂದು ಹಂತದ ನಾನ್ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗುತ್ತೆ, ಇರ್ರೆಸ್ಪಾನ್ಸಿಬಿಲಿಟಿ ಅಲ್ಲ. ಕೆಲವು ಜವಾಬ್ದಾರಿಗಳನ್ನ ಬೇರೆಯವ್ರು ನೋಡಿಕೊಂಡ್ರೆ ನಾವು ನಮ್ಮ ಪಡೆ ನಾವು ಇರ್ತೀವಿ ಅಂತ. ಅದು ನಮಗೆ ಮೈ ಮರೆಸ್ಬಿಡುತ್ತೆ ಸಂಗೀತ. ನಮಗೆ ಮಿಕ್ಕಿದ ಯಾವುದು ಗೌಣ ಅಲ್ಲಿ. ನನಗೆ ಒಂದ್ಸರಿ ಸುಧಾಮಯ್ಯ ಮದುವೆ ಹೊಸದಾಗಿ ಸ್ವಲ್ಪ ತರಕಾರಿ ತೊಗೊಂಬನ್ನಿ ಅಂತ ಕಳಿಸಿದ್ಲು. ನಾನು ಹೋದೆ ಕೆಳಗಡೆ, ಅವಾಗೇನು ಈಗಿನ ಥರ ಜೆಪ್ಟೋ ಇಲ್ಲ, ಫೋನು ಇಲ್ಲ, ಎಂಥದ್ದು ಇಲ್ಲ. ನಾನು ಹೋಗಿ ಸೊಪ್ಪು ಯಾವುದಿದೆಯಪ್ಪ ಅಂತ ಕೇಳಿದ್ರೆ ಪುದೀನ ಸೊಪ್ಪು ಬಂದಿದ್ದಾರೆ, ಭಾಳ ಚಲೋ ಇದೆ ಅಂತ ತೋರಿಸ್ತಾ, ಭಾಳ ಘಮ್ ಅಂತ ಇತ್ತು. ಒಂದು 15 ರೂಪಾಯಿ ಕೊಡಪ್ಪ ಅಂತ. ನಾನು ಟಾಕಿಂಗ್ 1992 ಇಷ್ಟು ಬಂತು. ಘಮ್, ನಾನು ಹೆಂಡತಿ ಹೊಗಳ್ತಾಳೆ ಎಷ್ಟು ಒಳ್ಳೆ ಸೊಪ್ಪು ತಂದಿದ್ದೀನಿ ಅಂತ. ಹೋದ್ರೆ ರೀ 15 ರೂಪಾಯಿದು ಪುದೀನ ಸೊಪ್ಪು ಯಾರು ತರ್ತಾರಲ್ರಿ. ಸೊ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹಂಚಿ ಆವತ್ತಿನಿಂದ ತರಕಾರಿ ತರಕ್ಕೆ ನಂಗೆ ಕಳಿಸ್ಲೇನೆ ಇಲ್ಲ. ಅದು ಒಂಥರ ಒಳ್ಳೆಯದು. ಪುದೀನ ಸೊಪ್ಪು ಒಂದೇ ದಿನ, ಆಮೇಲೆ ಅಷ್ಟೇ. ಸೊ ಅದಾದಮೇಲೆ ನೀವು ಸಾಕಷ್ಟು ಕಚೇರಿಗಳಿಗೆ ಆಮೇಲೆ ಬರೋಣ. ಗುರುವಾಗಿ ತಾವು ಯಾವಾಗಿಂದ ಶುರು ಮಾಡಿದ್ರಿ? ಅಂದರೆ ಗುರುವಾಗಿ ತುಂಬ ಜನನ ತಾವು ತಯಾರು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ಅದರಲ್ಲಿ ಹೇಗೆ ನಿಮಗೆ ಇದು ಬಂತು? ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಲಾವಿದರಿಗೆ ಪ್ರತಿದಿನ ಕಚೇರಿಗಳು ಇರೋಲ್ಲ. ಇದ್ದರೆ ನಾವು ಕಲಾವಿದರ ಉಳಿಯೋದು ಕಷ್ಟನೇ. ವಿಲ್ ಬಿಕಮ್ ಮಷೀನ್. ಒಂದು ಎರಡನೇದು, ನೀವು ಒಬ್ಬ ದೊಡ್ಡ ಗುರುಗಳಾಗಿದ್ದೀರಿ, ದೊಡ್ಡ ಪರ್ಫಾರ್ಮರ್ ಆಗಿದ್ದೀರಿ, ಆರ್ಗನೈಸರ್ ಆಗಿದ್ದೀರಿ. ನಾವು ಯಾರಿಗಾರು ಒಂದು 10 ಪೈಸೆಯಷ್ಟು ವಿದ್ಯೆ ಕಲಿಸ್ಬೇಕು ಅಂದರೆ ನಮ್ಮ ಹತ್ರ ಒಂದು 100 ರೂಪಾಯಿಯಷ್ಟು ಸರಕು ಇರಬೇಕು. ಹೌದೌದು. ಅದನ್ನೇ ನೀವು ಪ್ರತಿ ದಿವಸ ಅದೇ 10 ಪೈಸೆನ ಹಂಚೋಕ್ಕಾಗಲ್ಲ. ಹೌದು. ಅವನು ಇನ್ನೊಂದೇನೋ ಪ್ರಶ್ನೆ ಕೇಳ್ತಾನೆ, ನಾಳೆ ಅದೇ ಕೀರ್ತನೆ ಅಥವಾ ಅದೇ ಬಂದಿಷ್ಟು ಹೇಳ್ಕೊಡೋಕೆ ಇನ್ನೂ ಏನೋ ಪ್ರಶ್ನೆ ಕೇಳ್ತಾನೆ. ಸೊ ಹೀಗಾಗಿ ಮೂಲತಃ ನಾನು ಕಲಿಸೋಕ್ಕೆ ಶುರು ಮಾಡಿದ್ದು ನಾನು ಹೆಚ್ಚು ಕಲಿಬೇಕು ಅನ್ನೋ ದೃಷ್ಟಿಯಿಂದ ಒಂದು. ಆಮೇಲೆ ಪ್ರತಿ ದಿವಸ ಕಚೇರಿ ಇರ್ತಾ ಇರಲಿಲ್ಲ, ಜೀವನಕ್ಕೊಂದು ಮಾರ್ಗನೂ ಆಯಿತು. ಸೊ ನಾನು ಆಗಿನ ಕಾಲದಲ್ಲಿ TVSಲ್ಲಿ ಶೇಷಾದ್ರಿ ಗವಾಯಿಗಳು, ರಾಮರಾವ್ ನಾಯ್ಕಗಳು ಸೈಕಲ್ ಮೇಲೆ ಓಡಾಡಿದ್ರು. ನಾನು TVSಲ್ಲಿ ಹೋಗಿ ಮಹಾಲಕ್ಷ್ಮಿ ಲೇಔಟು, ವಿಲ್ಸನ್ ಗಾರ್ಡನ್ನು, ಜಯನಗರ 9th ಬ್ಲಾಕ್ ಎಲ್ಲ ಕಡೆ ಪಾಠ ಹೇಳಿ ಒಂದಷ್ಟು ವಿದ್ಯೆಯನ್ನು ಹಂಚಿದೆ. ನಾನು ಹೊಟ್ಟೆನೂ ತುಂಬಿಕೊಂಡೆ, ಜೊತೆಗೆ ನಾನು ಹೆಚ್ಚು ಕಲ್ತ್ಕೊಂಡೆ ಅದ್ರ ಬಗ್ಗೆ. ಹೌದೌದು. ನಮ್ಮ ತಂದೆಯವರು ಹೇಳೋರು, ಎಲ್ಲಿವರೆಗೂ ಸರ್ಕ್ ಇವಾಗ ನಾಳೆ ಒಬ್ಬ ಬರ್ತಾನೆ ಅಂದರೆ ನೀವು ರೆಡಿ ಆಗಬೇಕು, ನಾವು ರೆಡಿ ಆಗಬೇಕು. ಅಲ್ಲ, ಇವತ್ತು ಇವನಿಗೆ ರಾಗನೋ ಈ ಕೀರ್ತನೆನೋ ಹೇಳ್ಕೊಡ್ತಿದ್ದೀನಿ ಅಂದರೆ ಅಟ್ಲೀಸ್ಟು ಅದನ್ನೇ ಹೇಳೋಕ್ಕಾಗಲ್ಲ ನೀವು ಹೇಳ್ದಂಗೆ. ಹೌದು. ಆಮೇಲೆ ಮತ್ತು ಇವತ್ತು ಬರೋ ವಿದ್ಯಾರ್ಥಿಯ ಮನೋಸ್ಥಿತಿ, ಅವನ ಗಂಟ್ಲಿನ ಗುಣಧರ್ಮ ಬೇರೆ, ನಿನ್ನೆ ಬರೋನು ಬೇರೆ, ನಾಳೆ ಬರೋನು ಬೇರೆ. ಅವನ ಆಲಾಪ ಅವನ ಗಂಟ್ಲಲ್ಲಿ ಹೇಗೆ ಬರುತ್ತೋ ಅದಕ್ಕೆ ಆ ಬಿರುಕ, ಆ ಮುರುಕಿ, ಅದು ಈ ರಾಗಕ್ಕೆ ಹೊಂದುತ್ತೋ ಇಲ್ವೋ, ಈ ಎಲ್ಲ ಅಂಶಗಳನ್ನು ನೀವು ಪರಿಷ್ಕರಣೆ ಮಾಡಿ. ಇನ್ನೊಂದು ಸರ್, ಈ ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ನಾವು ಪಾಠಾಂತರನ ಚೂರು ವ್ಯತ್ಯಾಸ ಮಾಡಿ ಅವರ ಗ್ರಹಿಕೆಗೆ ಅನುಕೂಲವಾಗಿ ಅವರ ಶಕ್ತಿ ಸಾಮರ್ಥ್ಯ ಕಲಿಯೋದು ಇರುತ್ತೆ. ಹೇಳ್ಕೊಟ್ರೆ ಹೇಗೆ, ಕೆಲವರಿಗೆ ಶ್ರುತಿ ತೊಂದರೆ ಇರ್ಬೋದು, ಲಯ ತೊಂದರೆ ಇರ್ಬೋದು, ಅದಕ್ಕೆಲ್ಲ ನಾವೇ ಸ್ವಲ್ಪ ಅದನ್ನೆಲ್ಲ ಅವ್ರ ಓರೆಕೋರೆಗಳನ್ನು ನಾವು ನಮ್ಮ ಮೇಲೆ ಹೇರಿಕೊಂಡು ಅದು ಹೇಗೆ ನಾವು ಅದನ್ನ ಪರಿಷ್ಕರಣೆ ಮಾಡ್ಬೋದು, ಹೇಗೆ ನಿವಾರಿಸ್ಬಹುದು, ಎಲ್ಲ ಇಟ್ಸ್ ಎ ಬಿಗ್ ಲರ್ನಿಂಗ್ ಪ್ರಾಸೆಸ್. ಸೊ ಸಾಕಷ್ಟು ನಿಮಗೆ ಆಕಾಶವಾಣಿ ನಂತರ ಕಾರ್ಯಕ್ರಮಗಳು ತುಂಬ ಕಡೆ ಕೊಟ್ಟಿದ್ದೀರಿ ನೀವು. ಈ ಮಧ್ಯೆ ನಾನು ಇನ್ನೊಂದು ಕಲಿಕೆ ಅನುಭವ ನಿಮ್ಮ ಎದುರಿನ ಹಂಚ್ಕೋಬೇಕು. ನಾನು ಸಂಗೀತ ರತ್ನ ಕೋರ್ಸ್ ಮಾಡುವಾಗ ಅಲ್ಲಿ ಪಂಡಿತ್ ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿ ಅಂತ ನಮ್ಮ ಗುರುಗಳ ಅಲ್ಲಿ ಬರೋ, ಅವ್ರು ಮನ್ಸೂರ್ ಅವ್ರ ಶಿಷ್ಯಂದರು. ಆಮೇಲೆ 96 ಅವ್ರಿಗೆ ರಿಟೈರ್ ಆಯಿತು. ರಿಟೈರ್ ಆದಮೇಲೆ ಯಾವುದೋ ಒಂದು ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದರು. ಅವ್ರು ಬೆಂಗಳೂರಿಗೆ ಬಂದಾಗ ನನಗೊಂದು ಫೋನ್ ಮಾಡಿದರು. ಫೋನ್ ಮಾಡಿ, ನಾಗರಾಜ ನಿನ್ನ ಜೋಡಿ ಮಾತಾಡಬೇಕು ಬಾ ಇಲ್ಲಿ ಅಂತ. ಏನೋ ಬೆಂಗಳೂರಿಗೆ ಬಂದಿರೋ ಅವ್ರಿಗೇನೋ ಸಹಾಯ ಬೇಕೇನೋ ಅಂತ ನಾನು ಹೋದೆ.
ನೋಡಪ್ಪ ನಾನು ಈಗ ರಿಟೈರ್ ಆಗಿಬಿಟ್ಟಿದ್ದೀನಿ, ನನಗೆ ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ. ಅವರು ಸಂಭಾಷಣೆ ಶುರು ಮಾಡಿದ್ದೆ ಹೀಗೆ ಪೀಠಿಗೆ. ಆಮೇಲೆ ನನ್ನ ಮಗ ಅಂದರೆ ಅವ್ರ ಮಗ ಇಂಜಿನಿಯರ್ ಆಗಿ ದುಬೈನಲ್ಲಿದ್ದ, ಅವನು ರಗಡ ರೊಕ್ಕ ಮಾಡಿದ್ದಾನೆ. ಸೊ ನನಗೆ ರೊಕ್ಕ ಪಕ್ಕ ಏನು ಬೇಕಾಗಿಲ್ಲ. ನನ್ನ ಹತ್ರ ಹಲವಾರು ರಾಗಗಳದ್ದು ಬಂದು ಜೈಪುರ್ ಘರಾನೆ ಅವೆಲ್ಲ ಜೋಡ್ ರಾಗಗಳು, ಜೈ ಜೈ ಮಲ್ಹಾರ್, ಜೈ ಜೈ ಬಿಲಾವಲ್, ಶಿವಮತ್ ಭೈರವ್, ಮಾಳ್ವಿ, ಬಿಹಾರಿ, ಈ ಥರ ಹೆಸರು ಕೇಳದೇ ಇರತಕ್ಕಂಥ ಕೆಲವು ರಾಗಗಳು, ಈ ಥರ ಎಲ್ಲ ನನ್ನ ಹತ್ರ ಸಂಗ್ರಹ ಇದೆ. ಒಬ್ಬ ಯಾವನಾದ್ರು ಒಳ್ಳೆಯ ವಿದ್ಯಾರ್ಥಿ ಕೊಡಬೇಕು ಅಂತ ನನ್ನ ಮನಸ್ಸಾಗಿದೆ. ಇನ್ಮೇಲೆ ತಿಂಗಳಿಗೆ ಒಮ್ಮೆ ನಾನು ಬೆಂಗಳೂರಿಗೆ ಬರ್ತೀನಿ, ನಿಮ್ಮ ಮನೆಯಾಗಿರ್ತೀನಿ, ನೀನು ಕಲಿತೀಯಾ ಅಂಥೇಳಿ ಒಂದು 5 ಸೆಕೆಂಡ್ ಪಾಸ್ಪೋರ್ಟ್ ಕಲಿ, ನಾನು ಬರ್ತೀನಿ ಅಂತ ಅವರೇ ಹೇಳ್ಬಿಟ್ರು. ಹಿ ಡಿಡ್ ನಾಟ್ ಗಿವ್ ಎ ಚಾನ್ಸ್ ಫಾರ್ ಮೀ ಟು ಸೇ ಎಸ್ ಆರ್ ನೋ ಅಂದಿದ್ರೆ ನಾನು ಮೂರ್ಖ ಆಗ್ತಿದ್ದೆ. ನಾನು ಇದು ಆಗಲೇ ಗುರುಗಳೇ ಬರ್ರಿ ಅಂದ್ಬಿಟ್ಟೆ. ಅಷ್ಟು ದಟ್ ವಾಸ್ ದಿ ಎಂಡ್. ಸೊ ಹಾಗೆ ಅವರು 96ಇಂದ 2002ವರೆಗೆ 6 ವರ್ಷ ಪ್ರತಿ ತಿಂಗಳು 1 ವಾರ 10 ದಿವಸ ನಮ್ಮ ಮನೆಗೆ ಬಂದು ನನಗೆ ಈ ಥರ ಎಲ್ಲ ಅಪರೂಪದ ರಾಗಗಳೆಲ್ಲ ಪಾಠ ಮಾಡೋದು. ಆಮೇಲೆ ಅವರು ಕಲಿಯುವಾಗ ಮನ್ಸೂರ್ ಅವರು ಅವರಿಗೆ ಬರೀ ಒಂದು ಸಾಲು ಏ ಗುನಿಗಾ ಅಷ್ಟೇ ಮುಗಿತದೆ, ಬರ್ಕೊಳ್ಳೋ ಹಂಗಿಲ್ಲ. ಅವ್ರಿಗೆ ಶಬ್ದನೂ ಬೈಪಾಠ ಆಗಬೇಕು, ಅದರ ಸ್ವರ ಸಂಚಾರನೂ ಬೈಪಾಠ ಆಗಬೇಕು. ಆಮೇಲೆ ನೆಕ್ಸ್ಟ್ ಸಾಲು ಹೇಳ್ತಿದ್ದವರು. ಅವ್ರು ಕಲ್ತಿದ್ದು ಹಾಗೆ. ನನಗೆ ಪಾಪ ಅವರು ಸಮಯದ ಅಭಾವ, ಅವ್ರಿಗೆ 65, ನನಗೆ 40 ಆಸುಪಾಸು. ಹಿ ಈವನ್ ಅಲೌಡ್ ಮೀ ಟು ರೆಕಾರ್ಡ್ ದೋಸ್ ಕ್ಲಾಸಸ್. ಆಡಿಯೋ ರೆಕಾರ್ಡಿಂಗ್ ನನ್ನ ಹತ್ರ ಈಗಲೂ ಇದೆ. ಒಂದು 100-120 ಕ್ಯಾಸೆಟ್ ಇದೆ ನನ್ನ ಹತ್ರ ಅವ್ರು ಪಾಠ ಮಾಡಿದ್ದು. ಸೊ ಹಿ ಅಲೌಡ್ ಮೀ ಟು ರೆಕಾರ್ಡ್ ದಟ್. ಅವ್ರು ಬಂದು ಪಾಠ ಮಾಡಿಕೊಟ್ರು. ಅದರದ್ದೊಂದಷ್ಟು ಸಂಗ್ರಹ ನನಗೆ ಸೇರಿಕೊಡ್ತು. ಹೀಗಾಗಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಆಮೇಲೆ ಅದನ್ನ ಬೇರೆಯವ್ರಿಗೆ ಹಂಚೋ ದೃಷ್ಟಿಯಿಂದ, ಪರ್ಫಾರ್ಮೆನ್ಸ್ ದೃಷ್ಟಿಯಿಂದ ಒಂದು ಸಾಕಷ್ಟು ನನಗೆ ವಿದ್ಯೆ ಸಿಕ್ತಿ ಎಲ್ಲರ ಅನುಗ್ರಹದಿಂದ. ನೀವು ಮಾಧವಗುಡಿ ಹತ್ರ ಸೇರ್ಕೊಂಡ್ಮೇಲೆ ಅಂದರೆ ಇದು ಯಾವುದೋ ಕೋರ್ಸ್ ಹೇಳಿದ್ರಲ್ಲ, ಸಂಗೀತ ರತ್ನ, ಅದು ಮುಂಚೆನೇ ಸೇರ್ಕೊಂಡಿರ್ತೀರಿ? ಇಲ್ಲ, ಅದು ಮುಗಿಯೋ ಹೊತ್ತಿಗೆ ಅವರ ಪಾಠಾಂತರ ಕ್ರಮ ಹೇಗಿರೋದು ಸರ್? ಹೌ ಸ್ಟ್ರಿಕ್ಟ್ ಹಿ ವಾಸ್? ಅಥವಾ ನಿಮ್ಗೆ ಹಾಗೆ ಅಂದರೆ ಸ್ಟ್ರಿಕ್ಟಾಗಿ ಒಂದು ಹಂತದಲ್ಲಿ ಇರಲೇಬೇಕು? ಇಲ್ಲ, ಸ್ಟ್ರಿಕ್ಟಾಗಿ ಇರ್ತಾಯಿದ್ರು, ಸೈಮಲ್ಟೇನಿಯಸ್ಲಿ ಭಾಳ ಪ್ರೀತಿನೂ ಮಾಡೋರು ಅವರು. ಅವ್ರ ಗುರುಗಳು ಭೀಮಣ್ಣವರು ಭಾಳ ಉಗ್ರ ನರಸಿಂಹ. ಅವರು ಪಾಠದ ವಿಷಯಕ್ಕೆ ಬಂದಾಗ ಹೀಗೆ ಸ್ಟೇಜ್ ಮೇಲೂ ಹೀಗೆಲ್ಲ ಮಾಡಿಬಿಡೋರು. ಸ್ಟೇಜ್ ಮೇಲೆ ಪಾಠ ಹೇಳೋರು. ಈಗ ನಿಮಗೆ ಗೊತ್ತಿರೋ ಹಾಗೆ ಸ್ಟೇಜ್ ಮೇಲೆ ನಾನು ಇಂಡಿಪೆಂಡೆಂಟಾಗಿ ಹಾಡೋದು ಸುಲಭ. ಒಬ್ರಿಗೆ ಯಾರು ವೋಕಲ್ ಸಪೋರ್ಟ್ ಕೊಡೋದು ಗುರುಗಳ ಜೊತೆ ತುಂಬಾ ಕಷ್ಟ. ಯಾಕಂದ್ರೆ ಅವರೆಲ್ಲ ಒಂದು ಮೇಲುಗಡೆ ಕೋಮಲ್ ಗಂಧಾರಕ್ಕೆ ನಿಲ್ಲಿಸಿರ್ತಾರೆ. ತಕ್ಷಣ ನೀವು ಅಲ್ಲಿಗೆ ಹೋಗಬೇಕು. ನೀವು ಒಟ್ಟಿಗೆ ನೀವೇ ಹಾಡ್ತಾಯಿದ್ರೆ ಅಲ್ಲಿ ಸರಾಗ ಹೋಗ್ತಾ ಇರುತ್ತೆ. ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನೀವು ಅಲ್ಲಿ ಹೋಗಬೇಕು. ಹೋಗದೇ ಇದ್ರೆ ಹಿಂಗೆ ನೋಡ್ತಾರೆ, ಗಂಟಲು ರೆಡಿ ಇರಲ್ಲ. ಇಟ್ಸ್ ಎ ಟಫ್ ಜಾಬ್. ವೋಕಲ್ ಸಪೋರ್ಟ್ ಇಸ್ ಎ ಟಫ್ ಜಾಬ್. ಸೊ ಹಾಗೆ ಬೆಳ್ಕೊಂಡು ಬಂದವರು ಆ ಒಂದು ಕಠಿಣ ಶಿಸ್ತನ್ನು ನಮ್ಮ ಮೇಲೆ ಹೇರಲಿಲ್ಲ. ಪುಷ್ಪಾಂಜಲಿ ವಾಹತೋ ವಾಹತೋ ಶ್ರೀಪಾದ ಶ್ರೀವಲ್ಲಭ. ಮನೇಲೆ ಪಾಠ ಹೇಳೋರು, ಊಟಕ್ಕೆ ಹಾಕೋರು. ಸೊ ಹೀಗಾಗಿ ಅವ್ರು ಭಾಳ ಪ್ರೀತಿಯಿಂದ, ಭೀಮಣ್ಣವರು ಪ್ರೀತಿಯಿಂದನೇ ಪಾಠ ಹೇಳಿದ್ದಾರೆ. ಅದರ ಮೇಲ್ನೋಟಕ್ಕೆ ಖಡಕ್ಕಾಗಿರೋರು ಅಷ್ಟೇ. ಅವ್ರ ಹತ್ರನೂ ನೀವು ಸ್ವಲ್ಪ ಪಾಠ ಮಾಡಿದ್ದೀರ? ಹೌದು. ಇಲ್ಲಿ ಕಲ್ತ್ಕೊಂಡು ಅಲ್ಲಿ ಹೋಗಿ ಪರಿಷ್ಕರಣೆ ಮಾಡಿಕೊಂಡು ಅವ್ರು ನನಗೆ ಯು ಆರ್ ಮೈ ಗ್ರ್ಯಾಂಡ್ ಡಿಸೈಪಲ್ ಅಂತ ಹೇಳಿದ್ರು. ಅಂದರೆ ಮಗನ ಮಗ ಮೊಮ್ಮಗ ಅಂತ ಹೇಳಿದ್ರು. ಹಾಗೆ ಶಿಷ್ಯನ ಶಿಷ್ಯ ಪ್ರಶಿಷ್ಯ, ಯು ಆರ್ ಮೈ ಗ್ರ್ಯಾಂಡ್ ಡಿಸೈಪಲ್ ಅಂತ ಹೇಳ. ಹೊಸ ಶತಮಾನಕ್ಕೆ ಒಬ್ಬೊಬ್ಬರೇ. ನಾನು ಅವ್ರ ಬಗ್ಗೆ ಬರೆದಿರೋ ಪುಸ್ತಕ ತಾವು ಓದಿದ್ದೀರಿ, ಅದಲ್ಲದೆ ಎಲ್ಲ ಹಂಚಿದಿರಿ ತಾವು. ಈ ಮಾಲಿಕೆ ಶುರುವಾಗಿದ್ದೇ ಅವರಿಂದ ನೀವೇ ನಡೆಸ್ಕೊಟ್ರಿ. ಅದು ಚೆನ್ನಾಗಿದೆ. ಈ ಕಲಿಕೆ ಆಯಿತು, ನೀವು ಪಾಠ ಹೇಳ್ತಾ ಇದ್ರಿ. ಆಮೇಲೆ ಸಾಕಷ್ಟು ತಾವು ವಿದೇಶಗಳಲ್ಲಿ, ದೇಶದಲ್ಲಿ ಎಲ್ಲ ಸವಾಯಿ ಗಾಂಧರ್ವದಿಂದ ಹಿಡಿದು ಇಲ್ಲಿನ ದೊಡ್ಡ ದೊಡ್ಡ ಸಭೆಗಳು, ಸಮಾರಂಭಗಳು, ಸಮ್ಮೇಳನಗಳು, ಕೋರ್ಸ್ ಆಕಾಶವಾಣಿ ಸಮ್ಮೇಳನ ಎಲ್ಲ ಹಾಡಿರ್ತೀವಿ, ನ್ಯಾಷನಲ್ ಪ್ರೋಗ್ರಾಮ್ ಎಲ್ಲ ಆಗಿದೆ. ವಿದೇಶದಲ್ಲಿ ರೆಗ್ಯುಲರಾಗಿ ಹೋಗ್ತೀರಿ. ಇಂಗ್ಲೆಂಡ್ ಒಂದು 5-6 ಸರಿ ನೀವು ಭಾರತೀಯ ವಿದ್ಯಾಭವನ ಹೋಗಿದ್ದೀರಿ. ಅನುಭವ ಸರ್ ಅದರದ್ದು ತುಂಬ ಒಳ್ಳೆ. ಏನಾಗುತ್ತೆ, ಈ ಇಂಗ್ಲೆಂಡು ಅಮೇರಿಕಾ ಅಂದರೆ ಸ್ವಲ್ಪ ಜಾಸ್ತಿ ನಮ್ಮ ಜನನೇ ಇರ್ತಾರೆ.
ನಮಗೆ ವಾತಾವರಣ ಬೇರೆ ಜಾಗ ಅನ್ನೋದು ಬಿಟ್ಟರೆ ನಮ್ಮದೇ ಆಗುತ್ತೆ. ಕೆಲವು ಯುರೋಪ್ ದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆ ಊರುಗಳೇ ಇರ್ತಾರೆ, ವೈಟ್ ಅಥವಾ ಹೌದು. ನೇಟಿವ್. ನಾನು ಇಂಗ್ಲೆಂಡ್ಗೆ ಫಸ್ಟ್ ಟೈಮ್ ಹೋದಾಗ ಇವರು ರವಿಶಂಕರ್ ಅಂತ ಎಸ್ ಎಲ್ ಭೈರಪ್ಪನವ್ರ ಮಗ, ಅವ್ರ ಮನೇಲಿದ್ದೆ ಆಲ್ಮೋಸ್ಟ್ ಒಂದು ತಿಂಗಳು ಇದ್ದಾಗ. ಅವ್ರ ಮನೇಲಿ ಅಲ್ಲಿ ವಾಲ್ಪೇಪರ್ ಅಂತ, ನಾವಿಲ್ಲಿ ಗೋಡೆ ಪೇಂಟ್ ಮಾಡಿದ್ರೆ ಅಲ್ಲಿ ವಾಲ್ಪೇಪರ್ ಅಂತ, ಆ ವಾಲ್ಪೇಪರೆಲ್ಲ ಕಿತ್ತಿಸ್ಬಿಟ್ಟು ಬೇರೆದು ಹಚ್ಚಿಸ್ತಾಯಿದ್ರು. ಒಂದು 5-6 ಜನ ಬಂದು ಕೆಲಸ ಮಾಡೋರು ಅಲ್ಲಿ ಸ್ಥಳೀಯರು. ಅದರಲ್ಲಿ ನಾವು ಬೇರೆ ಏನು ಶಬ್ದ ಬಳಕೆ ಇಲ್ಲ ಇರೋದಂದರೆ, ಒನ್ ಆಫ್ ದಿ ಎಂಪ್ಲಾಯೀಸ್ ವಾಸ್ ಎ ಬ್ಲ್ಯಾಕ್ ಪರ್ಸನ್ ಫ್ರಮ್ ಎ ಬ್ಲ್ಯಾಕ್ ಆರಿಜಿನ್. ಐ ಆಮ್ ನಾಟ್ ಬೀಯಿಂಗ್ ರೇಸಿಸ್ಟ್, ಬಟ್ ಹಿ ವಾಸ್ ಫ್ರಮ್ ದಟ್ ಆರಿಜಿನ್. ಸೊ ಆ ಮನುಷ್ಯ ಬಂದು, ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಬೆಳಗ್ಗೆ ಕೂತ್ಕೊಂಡು, ಅವನು ಬಂದು 2 ತಾಸು ನಾನು ಪ್ರಾಕ್ಟೀಸ್ ಕೇಳೋನು, ಶ್ರದ್ಧೆಯಿಂದ ಕೇಳ್ಕೊಂಡು ಮುಚ್ಕೊಂಡು ಕೇಳೋನು. ದಟ್ ಮೀನ್ಸ್ 2 ತಾಸು ಅವನು ಅಲ್ಲಿ ಕೆಲಸ ಮಾಡಲ್ಲ, ಆ ಮನೆಯಲ್ಲಿ ಕೆಲಸ ಮಾಡಬೇಕಲ್ಲ ಅವ್ನು. ದೇ ಆರ್ ಪೇಯ್ಡ್ ಬೈ ಅವರ್. ಸೊ ಆಮೇಲೆ ನಾನು 1 ದಿವಸ ನೋಡಿದೆ, 2 ದಿವಸ ನೋಡಿದೆ. ಆಮೇಲೆ ರವಿಶಂಕರ್ಗೆ ಹೇಳಿದೆ, ನೋಡಿ ಸರ್ ಹೀಗೆ ಪಾಪ 2 ತಾಸು ಇಲ್ಲಿ ಕೂತದ್ದು, ಮಾಡಲಿ ಕೇಳಲಿ ಬಿಡ್ರಿ ಅಂತ. ಅವ್ರು ಹಿ ವಾಸ್ ಜನರಸ್ ಏನಫ್. ಅವನಿಗೆ ಇವರು ದುಡ್ಡು ಕಟ್ ಮಾಡ್ತಾರೋ ಬಿಡ್ತಾರೋ ಅದ್ರ ಜ್ಞಾನ ಇಲ್ಲ. ಅವ್ನು ಕೇಳಬೇಕು. ಕೇಳ್ದ, ಸಂಗೀತ ಕೇಳ್ತಾ ಇದ್ದ. ಆಮೇಲೆ ಒಂದು 10 ದಿವಸಕ್ಕೆ ಅವ್ರದ್ದು ಕೆಲಸ ಮುಗೀತು. ಮುಗಿದ್ಮೇಲೆ ಅವ್ರದ್ದೆಲ್ಲ ಪೇಮೆಂಟೆಲ್ಲ ಆಗಿ ಇನ್ನೇನು ಹೊರಡಬೇಕು. ಆವಾಗ ಬಂದ ನನ್ನ ಹತ್ರ ಬಂದು, ಅವನಿಗೆ ಗೊತ್ತಿದ್ದು ಇಂಗ್ಲೀಷಲ್ಲಿ, ಸರ್ ನಿಮ್ಮ ಸಂಗೀತವನ್ನು ಭಾಳ ಖುಷಿಪಟ್ಟೆ, ಭಾಳ ಸಂತೋಷ ಆಯಿತು. ಐ ವಾಂಟ್ ಟು ಕ್ಯಾರಿ ಯುವರ್ ಮ್ಯೂಸಿಕ್ ಹೋಮ್, ಹೌ ಕ್ಯಾನ್ ಐ ಡೂ ಇಟ್ ಅಂತ. ಹಾಗೇನು ಸಿ ಡಿಗಳು ಪ್ರಚಲಿತವಿದ್ದ ಕಾಲ ಅದು 2004-05. ನನ್ನ ಹತ್ರ ಒಂದು 5-6 ಸಿ ಡಿ ಇತ್ತು ನಾನು ಹಾಡಿದ್ದು. ಈಗ ಭಾಳ ಸಂತೋಷಪ್ಪ, ತೊಗೊಂಡು ಹೋಗುವಂತ ನಾನು ಎಲ್ಲ ಸಿ ಡಿ ಒಂದೊಂದು ಕಾಪಿ ಕೊಟ್ಟೆ. ಅವನು ನೋ ಸರ್, ಐ ಕಾಂಟ್ ಅಕ್ಸೆಪ್ಟ್ ಇಟ್ ಲೈಕ್ ದಿಸ್, ಐ ವಾಂಟ್ ಟು ಬೈ ದಿಸ್, ಐ ವಾಂಟ್ ಟು ರೆಸ್ಪೆಕ್ಟ್ ಯುವರ್ ಎಫರ್ಟ್. ಕೊಂಡ್ಕೊಂಡೇ ಹೋದ, ಪುಕ್ಕಟೆ ಇಸ್ಕೊಳ್ಳೇ ಇಲ್ಲ. ಇದು ನನಗೆ ಅಂದರೆ ಅವರು ಮೂಲತಃ ನಿಮ್ಮ ಕಲೆಗೆ ಕೊಡೋ ಗೌರವದ ಬಗ್ಗೆ, ಹೌದು, ದುಡ್ಡಲ್ಲ ಅವನು ಕೊಟ್ಟರು. ಸೊ ದಟ್ ಈಸ್ ವೆರಿ ಸೆಕೆಂಡ್. ಆ ಗೌರವ, ಗೌರವ ಅಷ್ಟು ಪ್ರೀತಿ ಶ್ರದ್ಧೆಯಿಂದ ಕೂತು ಕೇಳಿ ಗೌರವದಿಂದ ಅದನ್ನು ಕೊಂಡ್ಕೊಂಡು ಹೋದ. ಅದು ಒಂದು ಅನುಭವ. ಇನ್ನೊಂದು ಸರಿ ನಾನು ಅಮೇರಿಕಾದಲ್ಲಿ ಎಲ್ಮರ್ಸ್ಟ್ ಯೂನಿವರ್ಸಿಟಿಗೆ ವಿಸಿಟಿಂಗ್ ಪ್ರೊಫೆಸರಾಗಿ ಹೋಗಿದ್ದೆ. ಹೋದಾಗ ಅಲ್ಲಿ ಒಂದು 25 ಜನ ಅಮೇರಿಕನ್ ವಿದ್ಯಾರ್ಥಿಗಳೇ, ಎಲ್ಲರೂ ಮ್ಯೂಸಿಕ್ ಮೇಜರ್ ಸ್ಟೂಡೆಂಟ್ಸು. ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಒಂದು ಸೆಮಿಸ್ಟರ್ ನಾವು ಪ್ರೊಫೆಸರ್ ಮಾರ್ಕ್ ಅವರು ತಿರುವಯ್ಯಾರನ ಆರಾಧನೆ ಒಂದು 10 ಸರಿ ಬಂದಿದ್ದಾರೆ. ನಾನೇ ಹೋಗಿಲ್ಲ ಇಲ್ಲಿವರೆಗೆ. ಅಲ್ಲಿಂದ ಅಮೇರಿಕದಿಂದ ಪ್ಲ್ಯಾನ್ ಮಾಡ್ಕೊಂಡು ಬರೋರು. ಸೊ ಅವ್ರಿಗೆ ಭಾರತೀಯ ಸಂಗೀತ ನಂದೊಂದು ಕಚೇರಿ ಕೇಳಿ, ಆಮೇಲೆ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಒಂದು ಕೋರ್ಸು ಸಿಲೆಬಸ್ ಡಿಸೈನ್ ಮಾಡಿ ವಿ ಟಾಟ್ ದಟ್ ಕೋರ್ಸ್ ಇನ್ ಎಲ್ಮರ್ಸ್ಟ್ ಯೂನಿವರ್ಸಿಟಿ, ಶಿಕಾಗೋ. ಅಲ್ಲಿ 25 ಜನ ವಿದ್ಯಾರ್ಥಿಗಳು, 18ರಿಂದ 20-23 ವಯಸ್ಸಿನ ವಿದ್ಯಾರ್ಥಿ, ಮ್ಯೂಸಿಕ್ ಮೇಜರ್ ಸ್ಟೂಡೆಂಟ್ಸ್. ಇನ್ನೊಬ್ಬರು ಡಾಕ್ಟರ್ ಜಾನ್ ಅಂತ, ಹಿ ವಾಸ್ ಎ ರಿಟೈರ್ಡ್ ಡೆಂಟಿಸ್ಟ್ ಡಾಕ್ಟರ್. ಅವರು ಭಾರತಕ್ಕೆ ಸಾಕಷ್ಟು ಸರಿ ಬಂದು ಹೋಗಿದ್ದರು. ನಮ್ಮ ಸಂಗೀತ ಎಲ್ಲ ಕೇಳಿ ವಿದ್ಯಾರ್ಥಿ ಅವರು ಹಿ ಎಂಟರ್ಡ್ ಇಂಟು ಎನ್ MOU, ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿ, ನನಗೆ ಈ ಕೋರ್ಸ್ ಅಟೆಂಡ್ ಮಾಡೋಕ್ಕೆ ಬಿಡಿ, ನಾನು ಫೀಸೆಲ್ಲ ಕೊಡ್ತೀನಿ, ನನಗೆ ಹಾಡಿ ಪರೀಕ್ಷೆ ತೊಗೊಳಕ್ಕೆ ಒತ್ತಾಯ ಮಾಡಬೇಡಿ, ನನ್ನ ವಾಯ್ಸ್ ಮಾತು ಕೇಳದೇ ಇರಬಹುದು, ಬಟ್ ಐ ಅಟೆಂಡ್ ದಿ ಕೋರ್ಸ್ ಅಂತ. ದಿ ಯೂನಿವರ್ಸಿಟಿ ಅಲೌಡ್ ಹಿಮ್, ಓಕೆ ಸೇರ್ಕೊಳ್ಳಿ ಅಂತ. ಸೊ ಜಾನ್ ಮೊದಲೇ ಬೆಂಚಲ್ಲೇ ಬಂದು ಕೂತ್ಕೊಂಡಿರೋರು ಎಲ್ರಿಗಿಂತ ಮುಂಚೆ. ಒಂದೆಲ್ಲ ಪಾಠ ಎಲ್ಲ ಕೇಳಿ, ಎಲ್ಲ ನೋಟ್ಸ್ ಮಾಡಿಕೊಂಡು, ಎಲ್ಲ ಪ್ರಶ್ನೆಗಳು ಏನಿದೆ ಕೇಳಿ. ಆಮೇಲೆ 3 ತಿಂಗಳು ಸೆಮಿಸ್ಟರ್ ಮುಗಿದ್ಮೇಲೆ ನಮಗೊಂದು ಸೆಂಡ್ ಆಫ್, ಗುರುಗಳಿಗೆ ಸೆಂಡ್ ಆಫ್ ಪಾರ್ಟಿ ಕೊಟ್ಟಾಗ ಜಾನ್ ಮಾತಾಡಿದರು. ಡಾಕ್ಟರ್ ಹವಲ್ದಾರ್, ಇದು ಅವ್ರು ಹೇಳಿದ ಮಾತುಗಳನ್ನ ಹೇಳಿ, ಡಾಕ್ಟರ್ ಹವಲ್ದಾರ್, yesterday in my dream Jesus had come. He told me, John, now there is a seat is reserved for you in the heaven because you have learned something about Indian music ಅಂತ ಹೇಳಿದಂತ ಅವ್ನ ಕನಸಲ್ಲಿ. ಇದು ಮೂಲತಃ ನನಗೆ ಸೇರಬೇಕಾದ್ದಲ್ಲ, ನಮ್ಮ ಸಂಗೀತಕ್ಕೆ ಸೇರಬೇಕಾದ ಗೌರವ. ಅವರು ಪರಕೀಯರು ನಮ್ಮ ಸಂಗೀತ ಎಷ್ಟು ಶ್ರದ್ಧೆ ಗೌರವದಿಂದ ಅವ್ರು ಕೇಳ್ತಾರೆ, ಕಲಿತಾರೆ. ಅವನೇನು ಹಾಡಿ ಜಾನ್ ಹಿಗ್ಗಿನ್ಸ್ ಥರ ಏನು ಪರ್ಫಾರ್ಮರ್ ಏನಾಗಲಿಲ್ಲ, ಬಟ್ ಹಿ ನ್ಯೂ ದಿ ಬೇಸಿಕ್ಸ್ ಆಫ್ ವಾಟ್ ವಿ ಟಾಟ್. ಆ ಮಟ್ಟದ ಒಂದು ಶ್ರದ್ಧೆ ಗೌರವ ಅಲ್ಲಿ ಜನಗಳಿಗೆ. ಇದು ಒಂದು. ಇದೇ ಎಲ್ಮರ್ಸ್ಟ್ ಕಾಲೇಜಿಗೆ ಹೋದಾಗ ನನ್ನ ಒಂದು ಕಾನ್ಸರ್ಟ್ಗೆ ಒಬ್ಬ ಇಂಡಿಯನ್ ರೆಸ್ಟೋರೆಂಟ್ ಓನರ್ ಬಂದಿದ್ದ, ಪಂಜಾಬಿ ರೆಸ್ಟೋರೆಂಟ್ ಓನರ್ ಬಂದಿದ್ದ. ಅವನು ಹಾಡೆಲ್ಲ ಇಷ್ಟ ಆಯಿತು ಅವನಿಗೆ. ಪಂಡಿತ್ ಜಿ ಹಮಾರೆ ರೆಸ್ಟೋರೆಂಟ್ ಮೇ ಆಯಿ ಆಪ್ ಡಿನ್ನರ್ ಖಾಯಿ ಹಮಾರೆ ಸಾಥ್ ಅಂತ. ನಿಮಗೆಲ್ಲ ಗೊತ್ತಲ್ಲ, ನಿಮ್ಮದು ದೊಡ್ಡ ಗುರು ಪರಂಪರೆ ಮನೆ,
ಮನೆಗೆ ಬಂದು ವಿದ್ಯಾರ್ಥಿಗಳನ್ನ ನೀವು ಬರಿಗೈಯಲ್ಲಿ ಕಳಿಸಿದ್ದು ನಾನು ಯಾವತ್ತೂ ನೋಡಿಲ್ಲ. ಏನೋ ಊಟನೋ ಲಡ್ಡುನೋ ಏನೋ ಒಂದಿರುತ್ತೆ, ಅವಲಕ್ಕಿನೋ ಏನೋ ಒಂದು. ಅದು ನಮ್ಮ ಪದ್ಧತಿ, ಗುರುಕುಲದ ಪದ್ಧತಿನೇ. ಹೌದು. ಬರೀ ಪಾಠ ಹೇಳ್ಕೊಡೋದಲ್ಲ, ಊಟನೂ ಹಾಕಬೇಕು ಅಂತ ಸಾಧ್ಯ ಆದರೆ. ಸೊ ಅದು ನನಗೆ ತಲೆಯಲ್ಲಿ ಕಾಡ್ತಾಯಿತ್ತು. ಒಂದು ಸೆಮಿಸ್ಟರ್ ಪಾಠ ಏನೋ ಮಾಡಿದೆ, ಈ ಹುಡುಗರಿಗೆ ನಾನು ಏನೂ ಕೊಡಲಿಲ್ವಲ್ಲ ಅಂತಂದು. 25 ಜನಕ್ಕೆ ನಾನು ಅಲ್ಲಿ ಚಿಕ್ಕಮಗಳೂರಲ್ಲಿ ಏನು ಕೊಡಲಿಲ್ಲ, ನನಗೆ ಕಾಫಿ ಮಾಡೋದು ಬಿಟ್ಟರೆ ಏನೂ ಬರೋಲ್ಲ. ಬಟ್ ದಿಸ್ ಮ್ಯಾನ್ ರೆಸ್ಟೋರೆಂಟಿಗೆ ಬನ್ನಿ ಅಂತ ಅಂದ ತಕ್ಷಣ ನನಗೇನೊಂದು ಹೊಳಿತು. ಓಕೆ ಅಂತಂದು ನಾನು ಅವ್ರಿಗೆ ಕೇಳಿದೆ, ನೋಡಪ್ಪ ನಮ್ಮದು 25 ಜನ ವಿದ್ಯಾರ್ಥಿಗಳಿಗೆ ನಾನು ಊಟಕ್ಕೆ ಹಾಕಬೇಕು, ನಾನು ಒಬ್ಬನೇ ಅಲ್ಲೇ ಎಲ್ಲರೂ ಕರ್ಕೊಂಬರ್ತೀನಿ, ಎಷ್ಟು ಚಾರ್ಜ್ ಮಾಡ್ತೀವಿ, ಮೇ ಬಿ ಸ್ವಲ್ಪ ಕನ್ಸೆಷನ್ ಕೊಡೋ ನನಗೆ, ದಯವಿಟ್ಟು ಊಟಕ್ಕೆ ಹಾಕೋದು. ಸರ್ आप क्या बात कर रहे हैं, ಹಮಾರಾ ಖಾನಾ ಹಮಾರಾ ಗಾನ ಹಮಾರೇ ಬಚ್ಚೆ, ನಾನು ಎಲ್ರಿಗೂ ಊಟಕ್ಕೆ ಹಾಕ್ತೀನಿ ಕರ್ಕೊಂಬನ್ನಿ ಅಂತೇಳಿ ಎಲ್ರಿಗೂ ಫ್ರೀ ಊಟಕ್ಕೆ ಹಾಕ್ಬಿಟ್ಟು. ಸೊ ಹೀಗೆ ಸಣ್ಣ ಸಣ್ಣ ವಿಷಯಗಳು ಅಲ್ಲಿದ್ದವರು ನಮ್ಮ ಸಂಗೀತದ ಬಗ್ಗೆ ಎಷ್ಟು ಗೌರವ, ಈ ವಿದ್ಯಾರ್ಥಿಗಳಿಗಂತೂ ನಂಬಿಕೆ ಆಗಲಿಲ್ಲ. ಈಗ ಸರ್ ಹೀಗೆಲ್ಲ ಮಾಡ್ತೀರಿ, ಯಾಕಂದ್ರೆ ಒಂದು ಊಟ $8 ಏನಂದಲ್ಲಿ ಇಂಟು ಸೋ ಮೆನಿ. ಅವಕ್ಕೆ ಆಶ್ಚರ್ಯ ಆಗೋಯ್ತು. ಇಲ್ಲಪ್ಪ ಇದೇ ನಮ್ಮ ಪದ್ಧತಿ, ಇದೇ ನಮ್ಮ ಸಂಗೀತ ಅಂತ. ಇದು ನನ್ನ ಹೊರದೇಶದ ಅನುಭವಗಳು. ಅದು ಸಣ್ಣದು ಅನಿಸಿದ್ರು ಬೆಲೆ ಕಟ್ಟಕ್ಕಾಗದೇ ಇರುವಂಥದ್ದು. ಹೌದು, ಆಗ ಆ ಕ್ಷಣದಲ್ಲಿ ಅವ್ರು ಹೇಳ್ವಿ, ಇಲ್ಲಪ್ಪ ನಾನು ಇನ್ನೊಬ್ಬನ ಕರೆದಿದ್ದೀನಿ, ಹೌದು ಹೌದು, ಏನು $10 ಬೀಳುತ್ತೆ, ಬೇಕಾದ್ರೆ ನಿನಗೆ 9-8 ಮಾಡ್ತೀನಿ ಅಂತ. ನೀವು ಅದನ್ನು ಹೇಳಿದ್ರಿ. ಎಸ್, ಐ ಹ್ಯಾವ್ ಟೋಲ್ಡ್ ಹಿಮ್. ಹಿ ಸೆಡ್ ನಥಿಂಗ್ ಡೂಯಿಂಗ್ ಸರ್, ಎಲ್ಲ ಕರ್ಕೊಂಬನ್ನಿ ಅಂತ. ಅವ್ರಿಗೆಲ್ಲ ನಮ್ಮ ಸಂಗೀತದ ಬಗ್ಗೆ ಹಿಂದೆ ಯಾವುದೋ ಓದ್ತಿದ್ದೆ, ಯಾರೋ ಸಂಗೀತದವ್ರಿಗೆ ಯಾರೋ ಕೇಳೋದಂತೆ, ಇಫ್ ಇಟ್ ಆಲ್ ಇಫ್ ಯು ವಾಂಟ್ ಟು ಟೇಕ್ ಎನಿಥಿಂಗ್ ಫ್ರಮ್ ಇಂಡಿಯನ್ ಮ್ಯೂಸಿಕ್, ವಾಟ್ ಯು ವಿಲ್ ಟೇಕ್ ಟೇಕ್ ದಿ ಆರ್ಟ್ ಆಫ್ ಸಿಂಗಿಂಗ್ ರಾಗ ಅಂತ. ಅದು ಕಡಿಮೆ ಅಲ್ಲ, ಆ ಥರ. ಸಾಧನ ಕಡಲಿಗೆ ಭಕುತಿಯ ಬೆಲ್ಲ ಬೆರೆತರೆ, ಹರಿವಾಣಕ್ಕೆ ಹಯಗ್ರೀವ ಬಂದಾನೆ. ಸಾಧನ ಕಡಲಿಗೆ ಭಕುತಿಯ ಬೆಲ್ಲ ಬೆರೆತರೆ,